ಬಂಧುಗಳೇ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ನಿನ್ನೆ ನಿಧನರಾದಂಥ ಭಾರತ ದೇಶದ ಚಲನಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕ, ಒಂದು ಪ್ಯಾರಲಲ್ ಸಿನಿಮಾಗಳು ಅಥವಾ ಬ್ರಿಡ್ಜ್ ಸಿನಿಮಾಗಳು ಅಂತ ಏನು ಕರಿತೀವಿ, ಆ ಸಿನಿಮಾಗಳಿಗೆ ಒಂದು ಕಾಯಕಲ್ಪವನ್ನು ತಂದುಕೊಟ್ಟಂತಹ ಬಹಳ ಪ್ರಸಿದ್ಧ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡೋಕೊಟ್ಟೆ ಅಂತಂದರೆ, ಶ್ಯಾಮ್ ಬೆನಗಲ್ ಅವರಿಂದ ನಾನು ಕೂಡ ಚಿತ್ರ ನಿರ್ದೇಶನದ ಅನೇಕ ಪಾಠಗಳನ್ನು ಕೇಳಿದ್ದೀನಿ ಮತ್ತು ಖುದ್ದಾಗಿ ಅವರನ್ನು ಭೇಟಿ ಮಾಡಿದ್ದೀನಿ. ನಮ್ಮ ಮತ್ತು ಅವರ ಸಂಪರ್ಕ ಆಗಿದ್ದು 1998ರಲ್ಲಿ. ನಾನಾಗ MSc ಬಾಟ್ನಿ ಕಲಿತಿರೋ ಸಂದರ್ಭದಲ್ಲಿ ನನ್ನ ಕಥೆಗಳು ಮಯೂರ ಪತ್ರಿಕೆಯಲ್ಲಿ, ವಾರಪತ್ರಿಕೆಯಲ್ಲಿ, ಮಾಸಪತ್ರಿಕೆಯಲ್ಲಿ ಪ್ರಕಟ ಆಗ್ತಿದ್ದು. 2-3 ಕಥೆಗಳು ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿ ಕಥಾ ವಿಭಾಗದಲ್ಲಿ ನನ್ನ ಕಥೆಗಳು ಪ್ರಕಟ ಆಗ್ತಿದ್ದು. ಈ ಕಥೆಗಳನ್ನು ನೋಡಿ ಕರ್ನಾಟಕ ರಾಜ್ಯ ಚಲನಚಿತ್ರ ಅಕಾಡೆಮಿಯವರು ಒಂದು ಕಥಾಕಮ್ಮಟವನ್ನು ಏರ್ಪಡಿಸಿದರು. ಚಿತ್ರಕಥಾ ಕಮ್ಮಟವನ್ನು. ಕನ್ನಡದಲ್ಲಿ ಒಳ್ಳೊಳ್ಳೆಯ ಚಿತ್ರಕಥಾ ಬರಹಗಾರರನ್ನು ಹುಡುಕಬೇಕು, ಕಥೆಗಾರರನ್ನು ಚಿತ್ರಕಥೆಗಾರರನ್ನಾಗಿ ರೂಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆವಾಗ ಆವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ KCN ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದರು ಆವಾಗ. ಸೊ ಆ KCN ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಕಿರೀಶ್ ಕಾಸರವಳ್ಳಿಯವರ ಒಂದು ಪರಿಕಲ್ಪನೆಯಲ್ಲಿ ಚಲನಚಿತ್ರ ಕಥಾ ಕಮ್ಮಟವನ್ನು, ಅಂದರೆ ಚಿತ್ರಕಥಾ ಕಮ್ಮಟವನ್ನು ಏರ್ಪಡಿಸಿತು. ಅಲ್ಲಿಗೆ ಅದೇಗೋ ನನ್ನ ಕಥೆಗಳನ್ನು ನೋಡಿಕೊಂಡು ನನಗೆ ಒಂದು ಆಯ್ಕೆ ಆಗುವಂಥ ಒಂದು ಲೆಟ್ರ್ ಬಂತು, ನನ್ನ ಪತ್ರ ಬಂತು ನನಗೆ. ನಾನು MSc ಮಾನಸಿಕ ವಿಭಾಗದಲ್ಲಿ ಓದುವಾಗಲೇ, ಫೈನಲ್ ಇಯರ್ ಓದುವಾಗ ನನ್ನ ಡಿಪಾರ್ಟ್ಮೆಂಟ್ಗೆ ಬಂದಾಗ ನನಗೆ ಖುಷಿ ಆಯಿತು. ನನಗೂ ಚಲನಚಿತ್ರಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು. ಇದೇ ಒಂದು ಅವಕಾಶ ಹುಡುಕೊಂಡು ಬಂತಲ್ಲ ಚಲನಚಿತ್ರ ಕಥಾ ಕಮ್ಮಟದಲ್ಲಿ ಚಿತ್ರಕಥಾ ರಚನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ನನಗೂ ಅನ್ನಿಸ್ತು. ಅವಾಗ ಓದೆ ನಾನು 10 ದಿನಗಳ ಕಮ್ಮಟ ಅದು. ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೇಳಿಕೊಂಡು 10 ದಿನದ ಕಮ್ಮಟಕ್ಕೆ ಬೆಂಗಳೂರಿಗೆ ಹೋದೆ. ಆವಾಗ ಆ 10 ದಿನದಲ್ಲಿ ನಮಗೆ ಪಾಠ ಮಾಡೋದು ಯಾರು ಗೊತ್ತಾ, ಚಿತ್ರಕಥೆಗಳನ್ನು ರಚನೆ ಮಾಡೋದು ಹೇಗೆ, ಚಿತ್ರಕಥೆಗಳ ವಿವಿಧ ಆಯಾಮಗಳೇನು, ಹೇಗೆ ಒಂದು ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕು, ಅಥವಾ ಚಿತ್ರಕಥೆಯಲ್ಲಿ ನೈಜತೆಯನ್ನು ತರೋದು ಹೇಗೆ, ಭಿನ್ನವಾಗಿ ನಿರೂಪಿಸೋದು ಹೇಗೆ ಒಂದೇ ಕಥೆಯನ್ನು ಅನ್ನೋದ್ರ ಬಗ್ಗೆ ನನಗೆ ಮೊದಲ ದಿನ ಪಾಠ ಮಾಡೋದು ಯಾರು ಗೊತ್ತಾ, ಇದೇ ಶ್ಯಾಮ್ ಬೆನಗಲ್ ಅವರು. ಅವ್ರ ಜೊತೆ ಫೋಟೋ ತಗೋಬೇಕಾಯಿತು. ಶ್ಯಾಮ್ ಬೆನಗಲ್ ಅವರು ಒಬ್ಬರು ಬಿಟ್ಟು ಮಿಕ್ಕಿದವ್ರು ಎಲ್ಲರ ಜೊತೆನೂ ನಾನು ಫೋಟೋ ತಗೊಂಡೆ ಆವತ್ತಿನ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ನನಗೆ ಶ್ಯಾಮ್ ಬೆನಗಲ್ ಅವರ ಹತ್ರ ಫೋಟೋ ತಗೊಳ್ಳೋಕ್ಕಾಗಲಿಲ್ಲ. ಅದೊಂದು ವಿಷಾದ ನನಗೆ ಈಗ ಕಾಡ್ತಾ ಇದೆ. ಆವಾಗ ಶ್ಯಾಮ್ ಬೆನಗಲ್ ಅವರು ನಮಗೆ ಪಾಠ ಮಾಡ್ತಾಯಿದ್ರು. ಮಹೇಶ್ ಭಟ್, ಅವತ್ತು ಖ್ಯಾತ ನಿರ್ದೇಶಕ, ಅವತ್ತು ಹೀಗಿದ್ದಾರೆ, ಮಹೇಶ್ ಭಟ್ ಅವರು ಪಾಠ ಮಾಡಿದ್ರು. ಪ್ರಯಾಗರಾಜ್ ಅಂತ ಮತ್ತೊಬ್ಬ ನಿರ್ದೇಶಕರು, ಅವ್ರು ತಿರೋಗ್ಬಿಟ್ರು, ಹಿಂದಿಯ ಪ್ರಖ್ಯಾತ ನಿರ್ದೇಶಕರು ಪ್ರಯಾಗರಾಜ್ ಅವರು. ಸಂಗೀತಂ ಶ್ರೀನಿವಾಸರಾವ್ ಅವರು, ಕನ್ನಡದ ಅತ್ಯುತ್ತಮವಾದಂಥ ಚಿತ್ರಗಳು, ಈಗ ಪುಷ್ಪಕ ವಿಮಾನ ತೆಗೆದ್ರಲ್ಲ ಆ ನಿರ್ದೇಶಕರು ಸಂಗೀತಂ ಶ್ರೀನಿವಾಸರಾವ್ ಅವರು. ಹಾಗೆ ನಮ್ಮ ಕನ್ನಡದ KV ರಾಜು ಅವರು ನಮ್ಮ ಜೊತೆಗಿದ್ದರು, ಅವರು ಚಿತ್ರಕಥಾ ಕಮ್ಮಟದಲ್ಲಿದ್ದರು. ಹಂಸಲೇಖ ಅವರಿದ್ದರು, ರಮೇಶ್ ಅವರಿದ್ದರು ನಮ್ಮ ಜೊತೆ. ಅವರೆಲ್ಲ ಶಿಬಿರಾರ್ಥಿಗಳ ಜೊತೆಗೆ ಇದ್ದವರು. ಅವರು ಪಾಠ ಮಾಡ್ತವ್ರು ಮಾತ್ರ ಗಿರೀಶ್ ಕಾರ್ನಾಡ್ ಅವರು, ಗಿರೀಶ್ ಕಾಸರವಳ್ಳಿ ಅವರು, ಹೀಗೆ ಶ್ಯಾಮ್ ಬೆನಗಲ್ ಅವರು, ಈ ಥರ ದೊಡ್ಡ ದೊಡ್ಡ ನಿರ್ದೇಶಕರು ನಮ್ಮ ಜೊತೆಗೆ. ಇವತ್ತಿನ ಕೇಸರಿ ಅರವು ಕೂಡ ನಮ್ಮ ಜೊತೆಗಿದ್ದರು ಅವರು. ಸೊ ಹೀಗೆ ಅನೇಕ ಚಿತ್ರರಂಗದ ದೊಡ್ಡ ದೊಡ್ಡ ನಿರ್ದೇಶಕರುಗಳು, ಸಂಗೀತ ನಿರ್ದೇಶಕರುಗಳು ಅವತ್ತಿನ ಒಂದು ಕಮ್ಮಟದಲ್ಲಿ 10 ದಿನಗಳ ಕಮ್ಮಟಗಳಲ್ಲಿ ಅವರು ಕೂತ್ಕೋತಾಯಿದ್ರು. ಅಲ್ಲಿ ಶ್ಯಾಮ್ ಬೆನಗಲ್ ಅವರು ಪಾಠ ಕೇಳುವಂಥ ಒಂದು ನಮಗೆ ಅನುಕೂಲ ಆಯಿತು, ಅಂದರೆ ಒಂದು ಅವಕಾಶ ಸಿಕ್ತು. ಮತ್ತು ಅವರವ್ರು ಯಾವತ್ತೂ ಅವರು ಪಾಠಗಳು ಮಾಡ್ತಾರೋ ಅವತ್ತು ಅವರ ಸಿನಿಮಾಗಳನ್ನ 1-2-3 ಸಿನಿಮಾಗಳನ್ನ ಹಿಂದಿನ ದಿನ ನಮಗೆ ತೋರಿಸಿ, ಆ ಸಿನಿಮಾಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿ, ಆ ಸಿನಿಮಾಗಳು ಇಟ್ಕೊಂಡು ಅವ್ರ ಜೊತೆಗೆ ಒಂದು ಅಬ್ದುಲ್ ರೆಹಮಾನ್ ಪಾಷಾ ಅಂತಿದ್ದಾರೆ, ಈಗ ಸಂವಿಧಾನದ ಕೃತಿ ಬರೀತಾರೆ. ಅವರು ಕೂಡ ನಮ್ಮ ಜೊತೆ ಶಿಬಿರಾರ್ಥಿಯಾಗಿದ್ದರು ಅವತ್ತು. ಆ ಕಾಲಕ್ಕೆ ಅವರು ಈಗ ಪ್ರೊಫೆಸರಾಗಿ ರಿಟೈರ್ಡ್ ಆದರು ಮತ್ತು ಸಂವಿಧಾನದ ಬಗ್ಗೆ ಕೃತಿಗಳನ್ನು ಬರೆದಿದ್ದಾರೆ. ಅಬ್ದುಲ್ ರೆಹಮಾನ್ ಪಾಷಾ ಅಂತ ಅವರು ನಮ್ಮ ಜೊತೆಗೆ ಶಿಬಿರಾರ್ಥಿಯಾಗಿದ್ದರು ಅಲ್ಲಿ ಕಮ್ಮಟದಲ್ಲಿ. ಸೊ ಆವಾಗ ಅವರು ಶ್ಯಾಮ್ ಬೆನಗಲ್ ಅವರು ಬಂದರು. ಬಹಳ ಅದ್ಭುತವಾಗಿ ನಮಗೆ ಚಿತ್ರಕಥಾ ರಚನೆ ಬಗ್ಗೆ ನನಗೆ ತುಂಬ ಖುಷಿಯಾಯಿತು. ಇನ್ನೊಂದು ವಿಶೇಷ ಏನಂತಂದರೆ, ಶ್ಯಾಮ್ ಬೆನಗಲ್ ಅವರು ಅವರೇ ಖುದ್ದಾಗಿ ಹೇಳ್ದಂಗೆ ಶ್ಯಾಮ್ ಬೆನಗಲ್ ಅವರು ಕರ್ನಾಟಕ ಮೂಲದವರು. ಅವರ ತಂದೆ ಫೋಟೋಗ್ರಾಫರ್ ಆಗಿದ್ದವರು, ಕೊಂಕಣಿ ಭಾಷೆ ಮಾತಾಡ್ತಿದ್ದಂಥವ್ರು, ಮನೆ ಭಾಷೆ ಅವ್ರದ್ದು. ಅಂದರೆ ಈ ಕೊಂಕಣ್ ಕರ್ನಾಟಕ ಏನಿದೆಯಲ್ವ, ಕರ್ನಾಟಕದ ಬೆನಗಲ್ ಅಂತಕ್ಕಂಥದ್ದು ಅವರ ಊರು. ಅದನ್ನು ಅವರೇ ಹೇಳಿದ್ದು. ನನ್ನ ಹೆಸರಿನ ಬೆನಗಲ್, ನಮ್ಮ ಪೂರ್ವಿಕರ ಹೆಸರಿಗೋಸ್ಕರ ನಾನು ಇನ್ನೂ ಬೆನಗಲ್ ಅಂತ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದು ನನ್ನ ಕರ್ನಾಟಕ, ನನ್ನ ತವರು ಅಂತ ಹೇಳಿದ್ರು. ಅವ್ರ ತಂದೆ ಆನಂತರ ಮುಂಬೈಗೆ ಹೋಗಿ ಸೇರಿಕೊಂಡ್ರು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಹೋಗಿ ಸೆಟ್ಲಾದರು. ಆಂಧ್ರ ಪ್ರದೇಶದಲ್ಲಿ ಸೆಟ್ಲಾದ್ಮೇಲೆ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಬಟ್ ಶ್ಯಾಮ್ ಬೆನಗಲ್ ಈಸ್ ಫ್ರಮ್ ಕರ್ನಾಟಕ. ನಮ್ಗೆ ತುಂಬ ಹೆಮ್ಮೆ ಏನು ಅಂತಂದರೆ, ಇಂತಹ ಒಬ್ಬ ಅದ್ಭುತ ನಿರ್ದೇಶಕ ಕನ್ನಡಿಗರು, ಕನ್ನಡದವರು ಅಂತ ಹೇಳಿದ್ರು. ಸೊ ಅವರು ಇದನ್ನು ಅತ್ಯಂತ ಪ್ರೀತಿ ಹೆಮ್ಮೆಯಿಂದ ಅವತ್ತು ಹೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಖುಷಿ ಆಯಿತು. ಅವರು ಬೆನಗಲ್ ನರಸಿಂಗರಾಯರು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದ್ರಲ್ಲ, ಬರವಣಿಗೆಯಲ್ಲಿ ಸಂವಿಧಾನ ರಚನಾ ಸಮಿತಿಯ ಸಲಹಾ ಮಂಡಳಿ ಇದ್ರಲ್ಲ, ಈಗ ಯಾರನ್ನ ಕೆಲವರು ಅವರೇ ಸಂವಿಧಾನ ಬರೆದ್ರು ಅಂತ ಹೇಳ್ತಾರಲ್ಲ, BN ರಾವ್, ಈ ಬೆನಗಲ್ ನರಸಿಂಗರಾವ್ ಅವರು ಮತ್ತು ಶ್ಯಾಮ್ ಬೆನಗಲ್ ಇವರೆಲ್ಲ ಒಂದೇ ಊರವರು, ಬೆನಗಲ್ನವರು.
ಸೊ ಶ್ಯಾಮ್ ಬೆನಗಲ್ ನಮ್ಮ ಕರ್ನಾಟಕದ ಮೂಲದವರು. ಶ್ಯಾಮ್ ಬೆನಗಲ್ಲು ಅನಂತರ ಚಿತ್ರ ನಿರ್ಮಾಣಕ್ಕೆ ಬಂದ ಮೇಲೆ, ಚಿತ್ರ ನಿರ್ದೇಶನಕ್ಕೆ ಬಂದ ಮೇಲೆ ಎಷ್ಟೊಂದು ಕ್ರಾಂತಿ, ಭಾರತದ ಒಂದು ಚಿತ್ರರಂಗದಲ್ಲಿ ಕ್ರಾಂತಿ ಏನಂದರೆ ಅವರು ಪ್ಯಾರಲಲ್ ಸಿನಿಮಾ ಅಥವಾ ಬ್ರಿಡ್ಜ್ ಸಿನಿಮಾ ಅಂತ ಏನು ಕರೀತಾರಲ್ಲ, ಅದನ್ನು ಅವರೊಂದು ಕಾಯಿನ್ ಮಾಡಿದ್ರು ಅಷ್ಟೇ. ಅಂದರೆ ಕಮರ್ಷಿಯಲ್ ಅಂಶಗಳನ್ನು ಇಲ್ಲದೇ ಅಥವಾ ಕಮರ್ಷಿಯಲ್ ಅಂಶಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೇರ ಜನರ ಕಥೆಗಳನ್ನು ಮತ್ತು ಸೈದ್ಧಾಂತಿಕ ಸಂಘರ್ಷಗಳನ್ನು ತಮ್ಮ ಕಥೆಗಳಲ್ಲಿ ನಿರೂಪಿಸುವಂಥ ಅವರ ಶೈಲಿ ಬಹಳ ವಿಭಿನ್ನವಾದ್ದು. ಅವರ ಅನೇಕ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗಳನ್ನ ಗಳಿಸಿರ್ತಕ್ಕಂಥ ಚಿತ್ರಗಳು. ಅವರ ಮೊದಲನೇ ಚಿತ್ರ ಅಂಕುರ್, ಬೀಜಾಂಕುರ ಆಗುವ ಅನ್ನೋದನ್ನು ಏನು ಮಾತಾಡ್ತೀವಲ್ಲ, ಆ ಥರ ಅಂಕುರ್ ಸಿನಿಮಾದ ಮುಖಾಂತರ ಅನೇಕ ಮರಾಠಿ ಚಿತ್ರರಂಗದ ಕಲಾವಿದರನ್ನು ಅಥವಾ ಮುಂಬೈಲಿದ್ದಂಥ ರಂಗ ಶಿಬಿರದ ಕಲಾವಿದರುಗಳನ್ನ ಬಳಸ್ಕೊಂಡು ತೆಗೆದಂಥ ಚಿತ್ರ. ಸೊ ಇವರ ಅನೇಕ ಚಿತ್ರಗಳ ಮುಖಾಂತರ ರಂಗ ಕಲಾವಿದರುಗಳು ಅಥವಾ ಚಲನಚಿತ್ರ ಇದು ನಾಟಕಗಳಲ್ಲಿ ಆಡ್ತಿದ್ದಂಥ ವೃತ್ತಿ ರಂಗಭೂಮಿ ನಟರುಗಳನ್ನು ಬಳಸ್ಕೊಂಡ್ರು. ಆ ಸಂದರ್ಭದಲ್ಲಿ ಅನಂತ್ ನಾಗ್ ಅವರು, ನಮ್ಮ ಕನ್ನಡದ ಅನಂತ್ ನಾಗ್ ಅವರು, ಗಿರೀಶ್ ಕಾರ್ನಾಡ್ ಅವರು ಅವರೆಲ್ಲ ಅಲ್ಲಿದ್ದಂಥವ್ರು. ಸೊ ಹಾಗಾಗಿ ಅಂಕೂರಲ್ಲಿ ಮೊದಲ ಬಾರಿಗೆ ಅನಂತ್ ನಾಗ್ ಅವರು ನಟಿಸ್ತಾರೆ ಶ್ಯಾಮ್ ಬೆನಗಲ್ ಅವರ ಚಿತ್ರದಲ್ಲಿ. ಆ ನಂತರದ ಮಂಥನ್ ಚಿತ್ರದಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅವರು ನಟಿಸ್ತಾರೆ. ಮತ್ತು ಇವರೇನೆ ಶ್ಯಾಮ್ ಬೆನಗಲ್ ಅವರನ್ನೇ ನಾಸಿರುದ್ದೀನ್ ಶಾ ಅಂತ ಅದ್ಭುತ ನಟನನ್ನು, ಶಬಾನಾ ಅಜ್ಮಿ ಅಂತ ಅದ್ಭುತ ನಟನನ್ನು, ಮತ್ತು ಸ್ಮಿತಾ ಪಾಟೀಲ್ ಅವರನ್ನು, ಓಂ ಪುರಿ ಅವರನ್ನು, ಇವರೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಶ್ಯಾಮ್ ಬೆನಗಲ್ ಚಿತ್ರಗಳ ಮುಖಾಂತರವೇ ಇಂತಹ ರಂಗ ಕಲಾವಿದರುಗಳು ಚಿತ್ರರಂಗದ ಮೇಲೆ ತಮ್ಮ ಚಿತ್ರರಂಗದಲ್ಲಿ ಬಂದು ತಮ್ಮ ಪ್ರಭುತ್ವವನ್ನು ಸಾಧಿಸೋಕ್ಕೆ ಸಾಧ್ಯ ಆಯಿತು. ಮತ್ತು ತಮ್ಮ ಅದ್ಭುತವಾದಂಥ ಅಭಿನಯ ಚಾತುರ್ಯದಿಂದ, ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುವಂಥ ಅಭಿನಯ ಚಾತುರ್ಯದಿಂದ ಕನ್ನಡ ಅದು ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ನಟರುಗಳಾಗಿ ಬೆಳೆದಂಥವ್ರು ಅಲ್ಲ. ಸೊ ಇವ್ರ ಕೈಯಲ್ಲಿ ಇಷ್ಟೊಂದು ದೊಡ್ಡ ಅದ್ಭುತ ನಟರುಗಳು, ನೀನಾ ಗುಪ್ತಾ ಅವರು ಕೂಡ ಅವ್ರ ಕೈನಲ್ಲೇ ಬೆಳೆದಂಥವ್ರು, ಅವರ ಅಂಡರಲ್ಲಿ ಬೆಳೆದಂಥವ್ರು. ಅವರ ಸಿನಿಮಾಗಳು ಈ ಅಂಕುರು ಒಂದು ಜಾತಿ ಸಂಘರ್ಷದ ಕಥೆಯನ್ನು, ಆಂಧ್ರ ಪ್ರದೇಶದಲ್ಲಿ ನಡೆಯುವಂಥ ಜಾತಿ ಸಂಘರ್ಷದ ಕಥೆಯನ್ನು ಇಟ್ಕೊಂಡಿದ್ರು. ಸೊ ಈ ಥರ ಜಾತಿ ಸಂಘರ್ಷದ ಕಥೆಗಳು, ಭೂಮಾಲೀಕರ ದಬ್ಬಾಳಿಕೆಗಳು, ಅಥವಾ ಬಡವ ಮತ್ತು ಶ್ರೀಮಂತ ನಡುವಿನ ಸಂಘರ್ಷದ ಕಥೆಗಳು, ಅಥವಾ ಒಂದು ಹೆಣ್ಣು ಹೇಗೆ ತನ್ನ ಜೀವನ ಪಡೆಯೋದಕ್ಕೋಸ್ಕರ ವೇಶ್ಯಾವಾಟಿಕೆಗೆ ಇಳಿತಾಳೆ ಅನ್ನುವಂಥ ಒಂದು ಮಂಡಿ ಸಿನಿಮಾದಲ್ಲಿ ಅವರು ನಿರೂಪಿಸಿರುವಂಥ ಚಿತ್ರಗಳು, ಇವೆಲ್ಲವನ್ನು ಈ ಸಿನಿಮಾಗಳನ್ನ ನಮಗೆ ಭಾರತೀಯ ಚಿತ್ರರಂಗದಲ್ಲಿ ಇದೇ ಥರ ಗೊತ್ತಿರಲಿಲ್ಲ. ಯಾಕೆಂದರೆ ಅವೆಲ್ಲ ರಾಷ್ಟ್ರ ಪ್ರಶಸ್ತಿ ಚಿತ್ರಗಳು ಮತ್ತು ಬ್ರಿಡ್ಜ್ ಮೂವಿಗಳು ಅಥವಾ ಪ್ಯಾರಲಲ್ ಮೂವಿಗಳು ಅಂತ ಕರಿತೀವಲ್ಲ, ಅಂಥ ಸಿನಿಮಾಗಳು. ಸೊ ಹಾಗಾಗಿ ಅಲ್ಲಿ ಶ್ಯಾಮ್ ಬೆನಗಲ್ ಅವರ ಸಿನಿಮಾಗಳನ್ನ ನೋಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಹಾಗಾಗಿ ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ ಬಹಳ ವಿಶೇಷ ಇತ್ತು. ನನ್ನ ಜೊತೆಗೆ ಊಟ ಸಂದರ್ಭದಲ್ಲಿ ಬಂದಾಗ ಅವರು ಆವತ್ತಿನ ಶಿಬಿರದಲ್ಲಿ ನನ್ನ ಮೇಲೆ ಹೆಗಲ ಮೇಲೆ ಕೈ ಇಟ್ಕೊಂಡು ಸಿಗರೇಟ್ ಸೇರ್ತಾ ಅವ್ರು ಭಾಷಣ ಅಂದರೆ ನಮಗೆ ಪಾಠ ಮಾಡೋರು ಕೂಡ ಸಿಗರೇಟ್ ಸೇರ್ಕೊಂಡೇ ಪಾಠ ಮಾಡ್ತಿದ್ರು. ನನಗೆ ಅಭ್ಯಾಸ ಇದೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ನಾನು ಸಿಗರೇಟ್ ಸೇರಿಕೊಂಡೇ ನಾನು ಪಾಠ ಮಾಡ್ತೀನಿ ಅಂತ ಕೇಳ್ತಿದ್ರು. ಬಹಳ ಮೃದು ಸ್ವಭಾವದ ಮತ್ತು ಅತ್ಯಂತ ಖಡಕ್ಕಾಗಿ ಸ್ಪಷ್ಟವಾಗಿ ಮಾತನಾಡಬಲ್ಲ ಮತ್ತು ಚಿತ್ರಕಥೆಯಲ್ಲಿ ತಮ್ಮ ಬಿಗಿ ಹಿಡಿತವನ್ನು, ಸಣ್ಣ ಕಥೆಯಾಗಿರಲಿ ಅದು ಅಂಕುರದ್ದು ಒಂದು ಸಣ್ಣ ಕಥೆ. ಆ್ಯಕ್ಚುಲಿ ಆ ಅಂಕುರ್ ಕಥೆಯನ್ನು ಎಷ್ಟು ಮಟ್ಟಕ್ಕೆ ಅದ್ಭುತವಾಗಿ ಅವರು ಚಿತ್ರಕಥೆ ಮುಖಾಂತರ ಪ್ರೇಕ್ಷಕರನ್ನ ಸೆಳೀತಾ ಹೋಗ್ತಾರೆ ಅಂತಂದರೆ, ಹಾಗೆಯೇ ಅಂಕುರ್ಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಮತ್ತು ಶಬಾನಾ ಅಜ್ಮಿ ಅವರ ಬೇರೆ ಚಿತ್ರದಲ್ಲಿ ನಟಿಸಿದ್ರು ಅಂಕುರ್ ಸಿನಿಮಾ ಮೊದಲು ರಿಲೀಸ್ ಆಗಿದ್ದರಿಂದಾಗಿ ಶಬಾನಾ ಅಜ್ಮಿ ಅವರ ಮೊದಲನೇ ಚಿತ್ರ ಅಂತ ಕರೀತಾರೆ. 1974 ಬಂದದ್ದು, ನಾನು ಹುಟ್ಟಿದ ವರ್ಷ ಬಂದಿರತಕ್ಕಂಥ ಸಿನಿಮಾ. ಆ ಸಿನಿಮಾದ ಒಂದು ಅಭಿನಯಕ್ಕಾಗಿ ಶಬಾನಾ ಅಜ್ಮಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಸಿನಿಮಾಕ್ಕೂ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಸೊ ಹೀಗೆ ಇನ್ನೂ ಅದೆಲ್ಲಕ್ಕಿಂತ ಚಲನಚಿತ್ರಗಳಿಗಿಂತಲೂ ಹೆಚ್ಚಾಗಿ ಅವರು ಸತ್ಯಜಿತ್ ರೇ, ಬಂಗಾಲಿ ಸಿನಿಮಾದ ಪಿತಾಮಹ ಅಂತ ಕರೆಯೋ ಸತ್ಯಜಿತ್ ರೇ ಅವ್ರ ಮೇಲೆ ಒಂದು ಅದ್ಭುತವಾದ ಡಾಕ್ಯುಮೆಂಟ್ರಿ ಮಾಡಿದ್ರು. ಅದನ್ನು ಸ್ವಲ್ಪ ನೋಡಿದ್ದು ನಾನು. ಮತ್ತು 10 ಎಪಿಸೋಡ್ಗಳಲ್ಲಿ ಅವ್ರು ಮಾಡಿದಂಥ, ಶ್ಯಾಮ್ ಬೆನಗಲ್ ಅವರು ಮಾಡಿದಂಥ ಸಂವಿಧಾನ್ ಅನ್ನುವಂಥ ಡಾಕ್ಯುಮೆಂಟ್ರಿ ಇದೆಯಲ್ಲ, ದ ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಅದು. ಸಂವಿಧಾನದ ರಚನಾ ಸಭೆ ಬಗ್ಗೆ ನಾವು ಎಷ್ಟು ಏನಾದ್ರು ಮಾತಾಡಲಿ, ಆದರೆ ಬಹಳ ಅದ್ಭುತವಾಗಿ ರಿಯಲಿಸ್ಟಿಕ್ಕಾಗಿ ದೊಡ್ಡ ಕಲಾವಿದರನ್ನು ಬಳಸ್ಕೊಂಡು ಇಡೀ ಸಂವಿಧಾನ ರಚನೆ ಹೇಗಾಯಿತು, ಸಂವಿಧಾನ ಸಭೆ ಹೇಗಿತ್ತು ಅನ್ನೋದನ್ನು 10 ಎಪಿಸೋಡ್ಗಳಲ್ಲಿ ತಂದಿದ್ದಾರಲ್ಲ, ಅದು ಶ್ಯಾಮ್ ಬೆನಗಲ್ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ನಾನಂತೂ ಭಾವಿಸ್ತೀನಿ. ಅದು ಮೋಸ್ಟ್ಲಿ ಯೂಟ್ಯೂಬ್ಲಿ ಸಿಗ್ಬೋದು, ಭಾರತ ಸರ್ಕಾರವೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯೂಟ್ಯೂಬ್ಲು ಸಿಗ್ಬೋದು. ಎಲ್ಲಾದರೂ ಸಿಕ್ಕಿದ್ರೆ ಸಂವಿಧಾನ ಅನ್ನೋದನ್ನು 10 ಎಪಿಸೋಡ್ಗಳನ್ನು ನೀವು ದಯವಿಟ್ಟು ನೋಡಿ. ಮತ್ತು ಎಲ್ಲಾದರೂ ಅವರ ಸಿನಿಮಾಗಳು ಸಿಕ್ಕಿದ್ರೆ ಅವುಗಳನ್ನ ನೋಡಿ. ಇಂಥ ಒಬ್ಬ ಅದ್ಭುತ ನಿರ್ದೇಶಕ ನಮ್ಮನ್ನು ಅಗಲಿದ್ದಾರೆ, ಅವರಿಗೆ ಅಶ್ರು ತರ್ಪಣೆಗಳನ್ನ ಅರ್ಪಿಸ್ತಾ ನನಗೆ ಒಂದು ರೀತಿ ಗುರು ಸಾಮಾನ್ಯರು. ಅವರಿಂದಾಗಿ ನನಗೆ ಸಿನಿಮಾಗಳ ಮೇಲೆ ಹೆಚ್ಚೆಚ್ಚು ಕ್ಯೂರಿಯಾಸಿಟಿ ಬರೋಕ್ಕಾಯಿತು. ಮತ್ತು ನಾವು ಪ್ಯಾರಲಲ್ ಸಿನಿಮಾಗಳು ಮಾಡಬೇಕು, ಬ್ರಿಡ್ಜ್ ಸಿನಿಮಾಗಳು ಮಾಡಬೇಕು ಅನ್ನುವಂಥ ಹೆಬ್ಬಯಕೆ ನನಗೆ ಆ್ಯಕ್ಚುಲಿ ಚಿಗುರೊಡೆದಿದ್ದೆ ಶ್ಯಾಮ್ ಬೆನಗಲ್ ಅವರಿಂದ. ಹಾಗಾಗಿ ನಾನು ಮಾಡಿದಂಥ ಚಿತ್ರಗಳು, ಊಟಿ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದೆ, ಮತ್ತು ಪ್ರೇಮಂ ಶರಣಂ ಗಚ್ಚಾಮಿ ಅನ್ನೋ ಸಿನಿಮಾಕ್ಕೆ ನಾನೇ ಚಿತ್ರಕಥೆ ಸಂಭಾಷಣೆ ಬರೆದೆ, ಮತ್ತು ಭಾರತದ ಪ್ರಜೆಗಳಾದ ನಾವು, ಇವೆಲ್ಲವೂ ಒಂದು ಲೈಫ್ ಟೈಮ್ನಲ್ಲಿ ನಡೆದಿರುವ ಅಥವಾ ನಮ್ಮ ಕಣ್ಣು ಎದುರು ನಡೆದಂಥ ಘಟನೆಗಳನ್ನು ಸಿನಿಮೆಯಾಗಿ ನಿರೂಪಿಸುವಂಥ ಮತ್ತು ಸಿನಿಮೆಯ ಅನಿಸ್ಕೊಳ್ದೇ
ಅವು ಬಹಳ ಸಹಜವಾಗಿಯೇ ಬರಬೇಕು ಅನ್ನುವಂಥ ನಮ್ಮ ಸಿನಿಮಾಗಳು. ಕನ್ನಡದಲ್ಲಿ ಬೇಕಾದಷ್ಟು ಸಿನಿಮಾಗಳು ಅಂಥ ಸಿನಿಮಾಗಳು ಬಂದಿವೆ. ಬ್ರಿಡ್ಜ್ ಸಿನಿಮಾಗಳಿರ್ಬೋದು, ಸಮಾನಾಂತರ ಸಿನಿಮಾಗಳಾಗಿರ್ಬೋದು. ಒಂದು ಕಾಲಕ್ಕೆ ಕನ್ನಡದಲ್ಲೂ ಪಿ ಲಂಕೇಶರ್ ಅಂತವರು ಚಿತ್ರರಂಗದಲ್ಲಿ ಇದ್ದಂಥವ್ರು. ಸೊ ಅವ್ರ ಕಾಲದಲ್ಲೆಲ್ಲ ಪಿ ಲಂಕೇಶರ್ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಈ ಥರ ಅವರೆಲ್ಲ ಇದ್ದಾಗ ನಮ್ಮಲ್ಲೂ ಒಂದು ಪ್ಯಾರಲಲ್ ಸಿನಿಮಾದ ಒಂದು ಗತಿ ಏರ್ಪಡ್ತಾ ಇದೆ. ಇವತ್ತು ಚಿತ್ರದ ಭಾಷೆ, ವ್ಯಾಕರಣ ಎಲ್ಲ ಬದಲಾಗೋಗಿದೆ. ಈ ಬದಲಾಗಿರುವ ಕಾಲಮಾನದಲ್ಲಿ ನಮ್ಮ ಸಿನಿಮಾಗಳು ಔಟ್ಡೇಟೆಡ್ ಥರ ಕಾಣಿಸ್ತವೆ, ಆದರೆ ಎಲ್ಲಿಗೂ ಹೋಗಲ್ಲ. ಮತ್ತೆ ಪ್ರೇಕ್ಷಕರಿಗೆ ಒಂದು ಹೊಸ ಥರದ ಒಂದು ಸಿನಿಮಾಗಳನ್ನು, ಹೊಸ ಥರದ ಅಭಿರುಚಿಗಳನ್ನು, ಹೊಸ ಥರದ ಕಥೆಗಳನ್ನು, ಫ್ಯಾಂಟಸಿ ಕಥೆಗಳನ್ನ ಬಿಟ್ಟು, ಕಮರ್ಷಿಯಲ್ ಕಥೆಗಳನ್ನ ಬಿಟ್ಟು ನಿಜವಾದಂಥ ಜೀವನದ ಘಟನೆಗಳನ್ನ ಸಿನಿಮಾ ಮಾಡುವ ಕಾಲ ಮತ್ತೆ ಬರುತ್ತೆ. ಯಾವತ್ತಿದ್ರೂ ತುಂಬ ಕಾಲಗಳು ಜನ ಮನದಲ್ಲಿ ಉಳ್ಕೊಳ್ಳುವಂಥದ್ದು ಮತ್ತು ಸಿನಿಮಾ ಅಂತ ಒಂದು ಪವರ್ಫುಲ್ ಮಾಧ್ಯಮದ ಮುಖಾಂತರ ಜನಮಾನಸಕ್ಕೆ ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ನಿಜ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕುವಲ್ಲಿ ಬಹಳ ಪರಿಣಾಮಕಾರವಾಗಿ ಮಾಡ್ಬೋದು. ಇವತ್ತಿನ ಯುವ ಜನತೆಯನ್ನು ಅಥವಾ ಇವತ್ತಿನ ಹೊಸ ನೋಡುಗರ ಅಭಿರುಚಿಯನ್ನು ನಾವು ಬದಲಾಯಿಸಬೇಕಾಗಿದೆ. ಹಾಗಾಗಿ ಇವತ್ತಿಗೂ ಅಂಕುರ್ ಥರದ್ದು, ಮಂಡಿ ಥರದ ಸಿನಿಮಾಗಳು ಅಥವಾ ಶಶಿ ಕಪೂರ್ ಮತ್ತು ರೇಖಾ ಮಾಡಿದಂಥ ಕಲಿಯುಗ್, ಇದು ಇವರ ಶ್ಯಾಮ್ ಬೆನಗಲ್ ಅವ್ರ ಚಿತ್ರ, ಭಾಳ ಕಮರ್ಷಿಯಲ್ ಕೂಡ ಯಶಸ್ವಿಯಾದಂಥ ಚಿತ್ರ, ರೇಖಾ ಮತ್ತು ಶಶಿ ಕಪೂರ್ ಅವರು ಮಾಡಿದಂಥ ಸಿನಿಮಾ. ಸೊ ಈ ಥರ ಸಿನಿಮಾಗಳನ್ನು ನಾವು ಸಿನಿಮಾ ವ್ಯಾಕರಣವನ್ನು ಬದಲಿಸಿ ಎಲ್ಲ ಭಾರತೀಯ ಚಿತ್ರರಂಗದಲ್ಲಿ ಒಟ್ಟಿಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆ. ಆ ಕಾಲಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿರಲಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರೋ ಸಂದರ್ಭದಲ್ಲಿ ಕೇವಲ ಬಡಿ ಅದ್ಧೂರಿತನ ತೋರಿಸೋದ್ರ ಅಗತ್ಯ ಇಲ್ಲ. ಸರಳವಾದ ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳಾಗಬೇಕು. ಸರಳವಾದ ಚಿತ್ರಗಳನ್ನ ಜನ ನೋಡೋಂಗಾಗಬೇಕು. ಇನ್ನೂ ಎಷ್ಟು ದಿನ ಅಂತ ಈ ಒಬ್ಬ ವ್ಯಕ್ತಿನೇ ಸಾವಿರಾರು ಜನಗಳನ್ನ ಮಾಡಿದು ಚಿಂದಿ ಮಾಡುವಂಥ ಸಿನಿಮಾಗಳು ನೋಡ್ತಾರೆ ನಮ್ಮ ಜನ. ಒಂದು ಕಾಲಕ್ಕೆ ಅದಕ್ಕೂ ಎಂಡಾಗುತ್ತೆ, ಎಲ್ಲದಕ್ಕೂ ಒಂದು ಕೊನೆ ಅಂತಿರುತ್ತೆ. ಹಾಗಾಗಿ ಸಹಜತೆಯೇ ನಿಜವಾಗ್ಲೂ ಯಾವ ಕಾಲಕ್ಕೂ ಉಳ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಅಂಥ ಸಹಜತೆಯ ಸಿನಿಮಾಗಳ ನಿರ್ದೇಶಕ, ಒಂದು ಕೊಂಡಿ, ನಮಗೆಲ್ಲ ಒಂದು ಕೊಂಡಿಯಾಗಿದ್ದಂಥ ಅಥವಾ ಆ ಯುಗಕ್ಕೆ ಒಂದು ಮುನ್ನುಡಿಯನ್ನು ಬರೆದಂಥ ಶ್ಯಾಮ್ ಬೆನಗಲ್ ಇವತ್ತು ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ ಎಲ್ಲ ಚಿತ್ರಕರ್ಮಿಗಳ, ಚಿತ್ರ ಪ್ರೇಮಿಗಳ, ಚಿತ್ರ ರಸಿಕರ ಪರವಾಗಿ ನಾನು ನನ್ನ ಗುರುಗಳು ಅಂತ ನಾನು ಸ್ವೀಕರಿಸಿ ಅವರಿಗೆ ನನ್ನ ಶುಭ ಅರ್ಪಿಸ್ತೀನಿ. ನಮಸ್ಕಾರ.